ವಾರಕ್ಕೆ ಒಂದು ಅಟ್ಲೀಸ್ಟ್ ಒಂದಿನ ಆದರೂ ನಾನು ಮಾಡಬೇಕು. ನಿನ್ನೆ ಹಬ್ಬ ಏನು ಮಳೆ ಅಂತೀರಾ ಅಲ್ವಾ ಮನು? ಸದ್ಯ ಇಲ್ಲೇ ಹತ್ರ ಉರಿಯೋನ್ ಮಲ್ಗೆ ಹೋಗಿದ್ದು. ಸೊ ಈಗ ನಾವು ಮಾಲ್ಟ್ ಕುಡಿತಾ ಇದ್ದೀವಿ. ಟೈಮು 12:15. ಕೊಬ್ಬರಿ ಎಣ್ಣೆಲಿ ಒಗ್ಗರಣೆ ಕೊಡಬೇಕು, ಸಖತ್ತಾಗಿರುತ್ತೆ. ಮನು ಬಾ. ಒಟ್ನಲ್ಲಿ ನಂದೇನು ಪಾತ್ರ ಇರಲ್ಲ ಅಲ್ವಾ? ಸುಮಾರು ದಿನದಿಂದ ನನಗೂ ಮನಗೂ ಒಂದು ಥಾಟ್ ಬರ್ತಾ ಇದೆ. ಕರೆಕ್ಟ್ ಅಂತ ಕೂತ್ಬಿಡ್ತೀನಿ, ನಿಮ್ಗಳ ಜೊತೆ ಮಾತಾಡೋಣ. ಟ್ವಿಸ್ಟ್ ಚೆನ್ನಾಗಿರುತ್ತೆ. ಪಕ್ಕದ ಮನೇಲಿ ಯಾರೋ ಚಪಾತಿ ಮಾಡ್ಕೊಂಡು ತಿಂತಿದ್ರಂತೆ. ನೋಡಿ ನಿಮ್ಮ ಮನೇಲೂ ಹಿಂಗೆ ಮಾಡ್ತಾರಾ ಹೇಳಿ. ನಾನೇ ಕೇಳ್ಕೊಂಡಾಗ ಎಲ್ಪ್ ಮಾಡು ಮನು ಅಂತ ಎಲ್ಪೇ ಮಾಡಲ್ಲ. ನನ್ಗೆ ಯಾವಾಗ ಅವಶ್ಯಕತೆನೇ ಇರಲ್ವಲ್ಲ ಅವಾಗ ಮೇಲ್ಬಿದ್ದು ಬರ್ತಾರೆ, ನಾನು ಮಾಡ್ತೀನಿ ಅಂತ. ಬಿಡಪ್ಪ ನಾನು ಉರಿತೀನಿ ಮೀಡಿಯಂ ಫ್ಲೇಮಲ್ಲಿ ರವೆನ ಅಂದರೆ ಇಲ್ಲ ನಾನೇ ಉರಿತೀನಿ ಅಂತ ಫುಲ್ ಕೊಟ್ಬಿಡೋದು, ಇಲ್ಲ ಫುಲ್ ಸಿಮ್ಗೆ ಹಾಕ್ಬಿಡೋದು. ನಾನು ಮಾಡಿದ್ರೇ ಟೇಸ್ಟ್ ಬರೋದು. ವಾರಕ್ಕೆ ಒಂದು ಅಟ್ಲೀಸ್ಟ್ ಒಂದಿನ ಆದರೂ ನಾನು ಮಾಡ್ಬೋದು. ಟೇಸ್ಟಿ ಫುಡ್ ತಿನ್ಬೇಕು ಅಂದ್ರೆ ಹಂಗೆ ದಿನ ನೀನೇ ಮಾಡ್ಬಿಡು, ದಿನ ತಿನ್ಬೋದು ಟೇಸ್ಟಿ ಫುಡ್. ದಿನ ಟೇಸ್ಟಿ ಫುಡ್ ತಿಂದ್ರೆ 2:15 ಬೇಜಾರು. ಏನ್ ಮಾಡ್ತಾ ಇದೀಯ ಇವಾಗ? ಉಪ್ಪಿಟ್ಟು ಮಾಡ್ತಾ ಇದೀಯಾ ಇಲ್ಲ ಮಾಡಿಸ್ತಾ ಇದೀಯಾ? ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ನೋಡಿ, ನೀಟಾಗಿ ಮಾಡ್ತಾ ಇದ್ದೀವಿ. ಸಾಕು ಆಫ್ ಮಾಡಿ. ಇನ್ನೂ ಉಳಿದಿಲ್ಲ, ಸಾಕು, ಅದು ಹೀಟಿಗೆ ಆಗತ್ತೆ. ಆಫ್ ಮಾಡ್ಬಿಟ್ಟು ಹಂಗೆ ಆಡಿಸ್ಬೇಕು, ಇಲ್ಲ ಸೀದೋಗುತ್ತೆ. ಇದು ಕತೆ ಇವ್ರದ್ದು. ಉಪ್ಪಿಟ್ಟು ಬರೀ ರವೆ ಹುರ್ಕೊಟ್ಟು ಹೋಗ್ತಾರಂತೆ. ನಾನು ಇಲ್ಲಿ ಆನಿಯನ್ ಎಲ್ಲ ಚಾಪ್ ಮಾಡಿಟ್ಟಿದ್ದೀನಿ. ಇವತ್ತು ಆನಿಯನ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಮಾಲ್ಟ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಇನ್ನೂ ಕುಡ್ದೇ ಇಲ್ಲ ಸಾಹೇಬ್ರು. ನನ್ನದಾಯ್ತು ಕುಡಿದು. ನಾನು ಮಾಲ್ಟ್ ಕುಡಿದ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಬಂದರೆ ಅವ್ರು ಅಷ್ಟೊತ್ತಿಗೆ ಬಂದು ಕೈ ಹಾಕಿದ್ರು. ಇವಾಗ ಮಾಡ್ತಾ ಇರೋದು ಇದೇ. ದೊಡ್ಡ ಅಡುಗೆ ಮಾಡ್ಬೇಕಾದ್ರೆ ಬಂದರೆ ಹೆಲ್ಪ್ ಆಗತ್ತಲ್ವಾ? ನಿನ್ನೆ ಹಬ್ಬ ಏನು ಮಳೆ ಅಂತೀರಾ ಅಲ್ವಾ ಮನು? ಫುಲ್ ಸಾಯಂಕಾಲ ಮಳೆ, ಊರಲ್ಲಿ ಫುಲ್ಲು ಓವರ್ ನೈಟ್ ಮಳೆ ಅಂತೆ. ನಮ್ಮಪ್ಪ ಇಲ್ಲ, ಊರಿಗೆ ಹೋಗಿದ್ದಾರೆ, ಮೈಸೂರಿಗೆ ಹೋಗಿದ್ದಾರೆ. ಅವ್ರು ಬೆಳಗಿನ ಜಾವ 5 ಗಂಟೆಗೆ ಫೋನ್ ಮಾಡಿದ್ದಾರಂತೆ. ಮೈಸೂರಲ್ಲಿ ಸಿಕ್ಕಾಬಟ್ಟೆ ಮಳೆ ಅಂತೆ. ಈಗ ನಾವು ಸಂಡೇ ಮೂವಿಗೆ ಹೋಗಿದ್ವಲ್ಲ, ಅವತ್ತು ಮಳೆ. ಅವತ್ತಂತೂ ಬೇಡ ನಮ್ಮ ಪಜಿತಿ ಅನ್ಕೊಳ್ಳಿ. ನಾವು ಹೋಗಿರೋದೇ ನೈಟ್ ಶೋ, ನೈಟ್ 9:30 ಶೋಗೆ. ಮೂವಿ ಮುಗಿಯೋಷ್ಟಲ್ಲಿ 12:30 ಆಯಿತು. ನಾವು ಹೋಗ್ಬೇಕಾದ್ರೆ ಯಾವ ಮಳೆ ಸೂಚನೆನೂ ಇರಲಿಲ್ಲ, ನಮಗೆ ತಲೆಗೂ ಬಂದಿಲ್ಲ ರೈನ್ ಕೋಟ್ ತಗೊಂಡು ಹೋಗೋಣ ಅಂತ. ಸದ್ಯ ಇಲ್ಲೇ ಹತ್ರ ಉರಿಯೋನ್ ಮಲ್ಗೆ ಹೋಗಿದ್ದು. ಥಿಯೇಟ್ರಿಂದ ಬರ್ತೀವಿ ಕೆಳಗಡೆಗೆ, ಜೋರು ಡೌನ್ ಪವರ್ ಆಗ್ತಾ ಇದೆ. ಹೆಚ್ಚು ಕಮ್ಮಿ 1 ಕಾಲ್ 1:15 ತನಕ ನಿಂತಿದ್ವ ಅಲ್ಲಿ. ಆಮೇಲೆ ಬೇಡಪ್ಪ ನೆನ್ಕೊಂಡು ಹೋಗ್ಬಿಡ. ರೈನ್ ಕೋಟು ತಗೊಂಡೋಗಿಲ್ಲ. ಹೋಗ್ಲಿ ಒಂದು ಹೊಸದು ಬೈ ಮಾಡೋಣ ಅಂದರೆ ನಾವು 12:30 ಹೊರಗಡೆ ಬಂದಿರೋದು. ಯಾವ ಔಟ್ಲೆಟ್ಸು ಓಪನ್ ಇಲ್ಲ. ಮನು ಅದನ್ನೇ ಅಂತ ಇದ್ರು, ಅಟ್ಲೀಸ್ಟ್ ಅಂಗಡಿಗಳು ಓಪನ್ ಇದ್ರೆ ಒಂದು ರೈನ್ ಕೋಟ್ ತಗೊಂಡು ಹೋಗ್ಬಿಡ್ಬೋದಿತ್ತು ಅಂತ. ಆ ಟೈಮಲ್ಲಿ ಕ್ಯಾಬು ಸೇಫ್ ಇಲ್ಲ, ಗಾಡಿ ಬಿಟ್ಟು ಬರೋಕ್ಕಾಗಲ್ಲ. ಅಯ್ಯೋ ಇನ್ನೇನು ವಿಧಿ ಇಲ್ಲ ಅನ್ಕೊಂಡತ್ತಾಗಿ ವೇಟ್ ಮಾಡ್ಕೊಂಡು 1:30 ಬಿಟ್ವಿ. ಅದು ಇನ್ನೂ ಮಳೆ ಡ್ರಿಸ್ಲಿಂಗ್ ಆಗ್ತಾನೆ ಇತ್ತು. ನೆನ್ಕೊಂಡೇ ಹೋಗ್ಬಿಡೋಣ ಅನ್ಕೊಂಡು ಬಂದ್ವಿ ಅಂತ. ಬಂದು ಊಟ ಮಾಡಿ ಮಲಗೋ ಅಷ್ಟೊತ್ತು ಅವತ್ತು 3 ಗಂಟೆ. ಹಿಂಗಾಗಿತ್ತು ಕತೆ. ಆಯ್ತಾ ನಿಂದು? ನಾನು ಒಗ್ಗರಣೆಗೆ ಹಾಕೊಳ್ಳ. ಇದೇ ನೋಡಿ ಇವರು ಮಾಡೋ ಉಪ್ಪಿಟ್ಟು ಕತೆ. ಮಾಲ್ಟ್ ಕುಡ್ಕೊ ನೀನು ಬೇಗ. ಇದು ನಂಗೆ ಎತ್ಕೊಂಡು ಹೋಗ್ಬಿಡು. ಟೇಕ್ ಸಾಕು. ಎಷ್ಟು ಮಾತಾಡ್ತಾನೆ ಇರ್ತೀಯ. ಹೌದು. ಸೊ ಈಗ ನಾವು ಮಾಲ್ಟ್ ಕುಡಿತಾ ಇದ್ದೀವಿ. ಟೈಮು 12:15. ವಿಡಿಯೋ ಒಂದು ಎಡಿಟ್ ಮಾಡಬೇಕು. ಅಂದ್ರೆ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವಾಗ ಒಂದು 4 ದಿವಸದ ಹಿಂದೆ ಮಾಡಿದ್ದು ಒಂದು ಅರ್ಧ ವಿಡಿಯೋ, ನೆನ್ನೆ ಮಾಡಿರೋದು ಒಂದು ಅರ್ಧ ವಿಡಿಯೋ ಮಿಕ್ಸ್ ಮಾಡ್ಬಿಟ್ಟು ಇವತ್ತು ಹಾಕ್ತೀನಿ. ತಿರ್ಗಾ ಮತ್ತೆ ನಮ್ದು ಡೈಲಿ ರೂಟೀನ್ ಸ್ಟಾರ್ಟ್. ಸೆಂಟರ್ನಲ್ಲಿ ಗ್ಯಾಪ್ ಕೊಟ್ಬಿಟ್ರೆ, ಒಂದಿನ ಅಂತ ಗ್ಯಾಪ್ ಕೊಟ್ರು ಅದು 4 ದಿನ ಆಗೋಗ್ತೈತೆ. ಈ ಆನಿಯನ್ ಉಪ್ಪಿಟ್ಟು ಸಿಂಪಲ್ ಆಗಿದ್ರು ಟೇಸ್ಟ್ ಸಖತ್ತಾಗಿರುತ್ತೆ. ಮನುಗ್ ತುಂಬಾ ಇಷ್ಟ ಆಗತ್ತೆ. ಇದಿಷ್ಟೇ 2 ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕೋದು. ರವೆ ಹುರಿದಿಟ್ಕೊಂಡಿದ್ದೀನಿ. 1 ಟೈಮ್ಗೆ ಅಲ್ವಾ, ಅದಕ್ಕೆ ಸ್ವಲ್ಪನೇ ಹುರ್ಕೊಂಡಿದ್ದೀನಿ. ಜಾಸ್ತಿ ಆನಿಯನ್ ಚಾಪ್ ಮಾಡ್ಕೋಬೇಕು. ಸ್ವಲ್ಪ ಚಿಲ್ಲಿ, ಖಾರಕ್ಕೆ ತಕ್ಕಂಗೆ. ಇದು ತೆಂಗಿನಕಾಯಿ ತುರಿ ಆಪ್ಷನಲ್. ಇದು ತೆಂಗಿನಕಾಯಿ ಇದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇದನ್ನ ನಾವು ಕೊಬ್ಬರಿ ಎಣ್ಣೆಲಿ ಒಗ್ಗರಣೆ ಕೊಡಬೇಕು. ಸಖತ್ತಾಗಿರುತ್ತೆ ಉಪ್ಪಿಟ್ಟು. ಅದಕ್ಕೊಂದು ಸ್ವಲ್ಪ ಇನ್ನೇನಿಲ್ಲ, ಹಾಕಿದ್ರೆ ಕಡಲೆಬೇಳೆ ಒಂದು ಹಾಕ್ತೀನಿ. ಅದನ್ನು ಅಷ್ಟೇ, ಇದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ತೀನಿ. ಇದಕ್ಕೆ ಮೇನ್ ಇರೋದೇನೆ ಆನಿಯನ್, ಚಿಲ್ಲಿ 2 ಇದ್ರೆ ಸಾಕು ಈ ಉಪ್ಪಿಟ್ಟಿಗೆ. ರವೆ ಒಗ್ಗರಣೆಗೆ ಹಾಕ್ಬಿಡೋಣ. ಫ್ರೂಟ್ಸ್ ಖಾಲಿಯಾಗಿತ್ತು, ಹೋಗ್ಬೇಕು ತರೋದಿಕ್ಕೆ. ಇಲ್ಲಿ
ಕೂಕೊಂಡು ಬಂದರು ಫ್ರೂಟ್ಸು ಅಂತ ನೋಡಕ್ಕೆ ಹೋದರೆ ಅವ್ರ ಹತ್ರ ಬರೀ ಪಪ್ಪಾಯ ಬಾಳೆಹಣ್ಣು ಅಷ್ಟೇ ಇರೋದು. ಪಪ್ಪಾಯ ದೊಪ್ಪುದಿದೆ, ಅದು ತಗೊಂಡ್ರೆ ನಮ್ಮಿಬ್ರಿಗೆ ಖಾಲಿ ಮಾಡೋಕ್ಕಾಗಲ್ಲ. ಫ್ರೂಟ್ಸ್ ಎಪ್ಪ ಹೋಗ್ತಿದೆ, ಬರೀ ಪಪ್ಪಾಯ ಬನಾನ ಅಷ್ಟೇ ಇಟ್ಟಿರೋದು. ಅದು ಇಷ್ಟಪ್ಪ ಪಪ್ಪಾಯ ತಿನ್ನೋಕ್ಕಾಗಲ್ಲ. ಅದಕ್ಕೆ ಇನ್ನು ಬಾಳೆಹಣ್ಣು ಇವಾಗ ಏನು ತಿಂತಾ ಇಲ್ಲ, ಜಾಸ್ತಿ ಆ್ಯಪಲ್ಲು, ಪೊಮೊಗ್ರೆನೇಟು, ಆರೆಂಜು ಈ ಥರ ತರ್ತಾವ್ರೆ ಮನು. ಉಪ್ಪಿಟ್ಟು ಮಾಡಾಗಿತ್ತು, ಸ್ಟೀಮ್ಗೆ ಇಟ್ಟಿದೆ. ಅದು ಸ್ಟೀಮ್ ಆಗಿದ್ರೆ ಚೆನ್ನಾಗಿ ಸಾಫ್ಟ್ ಆಗಿ Escucha que te quiero aclarar, eres la única con la que quiero estar. Tranquila mami, ¿qué me dices? Si nos vamos del club y te llevo para ಊಟ ಎಲ್ಲ ಮಾಡಿ ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಮನು ಫ್ರೆಂಡ್ ಬಂದರು. ಸುಮಾರು 1 ಅವರ್ ಮಾತಾಡ್ಕೊಂಡು ಕೂತ್ಕೊಂಡ್ವಾ, ಅಷ್ಟೇ ಅಂತೆ. 1 ಅವರ್ ಮಾತಾಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ನನ್ನ ಲಾಗಿನ್ ಟೈಮ್ ಆಯ್ತಂತ ಹೋಗಿ ಲಾಗಿನ್ ಮಾಡಿದೆ. ಸಾಹೇಬ್ರು ಹೋಗಿ 1 ರೌಂಡ್ ಹಾಕೊಂಡು ಬಂದವ್ರು. ಇವಾಗ ಹೆಂಗ್ ಮಾಡಿದೆ ಉಪ್ಪಿಟ್ಟು? ಚೆನ್ನಾಗಿ. ನಾನು ಫಸ್ಟ್ ಹೇಳಿದ್ನ, ನಾನು ಮಾಡಿದ್ಮೇಲೆ ಅದು ಸಕಾಲಾಗೆ ಬರ್ತಿದ್ದೆ. ಒಟ್ನಲ್ಲಿ ನಂದೇನು ಪಾತ್ರ ಇರಲ್ಲ ಅಲ್ವಾ? ಎಲ್ಲ ಸೂಪರ್ವೈಸರ್ ಇದೆ ಕೆಲಸ. ಹೌದು, ನಿಂತ್ಕೊಂಡು ನೋಡ್ಬಿಟ್ರೆ ಚೆನ್ನಾಗೋಗುತ್ತೆ. ನೋಡೋ ದೃಷ್ಟಿ ಇರಲ್ಲ ಅದು ಕಣ್ಣಿಗೆ ಕನ್ನಡಕ ಹಾಕೊಂಡು ನೋಡಿದ್ರೆ ಮೇ ಬಿ ನಾರ್ಮಲ್ ಆಗಿ ಬರುತ್ತೆ. ಅದು ಹಣೆ ಮೇಕ್ ಹಾಕೊಂಡು ನೋಡ್ತಿರಲ್ಲ, ಸೊ ಅವಾಗ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇವಾಗ ಕ್ಯಾಚಿಂಗ್ ಮೈ ಮೈಂಡ್ ಅಲ್ವಾ? ಎಲ್ಲೆಲ್ಲಿ ಹೋಗಿ ಬಂದ್ರಿ ಇವಾಗ? ನಾನು ಆಫೀಸ್ ಹತ್ರ ಹೋಗಿ ಮಾತಾಡಿ ಸಾಯಂಕಾಲ ಬರ್ತೀನಿ ಅಂದ್ಬಿಟ್ಟು ಬಂದೆ. ಹೌದು, ನಿದ್ದೆ ಬರ್ತೈತೆ. ಬಿಸಿಲು ಸಖತ್ ಬಿಸಿಲು ಐತಲ್ವಾ ಇವತ್ತು ಹೊರಗಡೆ? ಸಖತ್ ಬಿಸಿಲಿದೆ, ಅಷ್ಟೇ ಮಳೆ ಬರುತ್ತೆ ಇವತ್ತು ರಾತ್ರಿ. ಹೌದು, ಅಷ್ಟೊತ್ತಿಗೆ ನನ್ನ ಬಟ್ಟೆ ಒಣಗ್ಬಿಟ್ರೆ ಎತ್ಕೋಬಹುದು. ಒಬ್ಬೊಬ್ರು ಒಂದೊಂದು ಯೋಚನೆ, ಏನು ಮಾಡೋಕ್ಕಾಗಲ್ಲ. ಸರಿ, ನಾವು ಹೋಗ್ತೀವಿ. ನಾನು ಎಡಿಟಿಂಗ್ ಇದೆ, ನಾವು ಕೆಲಸ ಇನ್ನೂ ಎಡಿಟ್ ಮಾಡಿಲ್ವಾ ರಾಜ? ನೀನು ಬೇಡ ಬಿಡು, ನಿಧಾನಕ್ಕೆ ಮಾಡಿ 1 ವಾರ ಬಿಟ್ಟು ಹಾಕಿದ್ರೆ ಆಯ್ತು. ಹಂಗೆ ಮಾಡೋದು. ಮಳೆ ಬರಂಗೆ ಆಗ್ಬಿಟ್ಟೈತೆ ಅಪ್ಪ. ಏನು ಇಷ್ಟು ಜೋರಾಗಿ ತೆಗ್ತಾ ಇದೀಯಾ? ನಿಂದು ಉಪ್ಪಿಟ್ಟು ಹಂಗೆ ವಾಪಸ್ ಬರ್ತಾರೆ. ಆವಾಗಲೇ ಏನು ಹೊಗ್ಲಕತ್ತಾ ಇದೆ, ನಾನೇ ಮಾಡಿದ್ದು ಎಲ್ಲನೂ ಅಂತ. ಫಸ್ಟ್ ಹಾಫ್ ನಾನು ಮಾಡೋದಿಲ್ಲ, ಸೆಕೆಂಡ್ ಹಾಫ್ ಏನು ಮಾಡಿದ್ದು. ಫಸ್ಟ್ ಹಾಫ್ ಚೆನ್ನಾಗುತ್ತೆ, ಟೇಸ್ಟ್ ಗೀಸ್ಟ್ ಎಲ್ಲ ಚೆನ್ನಾಗುತ್ತೆ. ಸೆಕೆಂಡ್ ಹಾಫ್ ಮಾಡಿದ್ದು ಜೀರ್ಣ ಆಗುತ್ತೆ. ಹಂಗೆ ಒಟ್ಟಿನಲ್ಲಿ ಏನೇ ಕೆಟ್ಟದಾದ್ರೆ ಎಲ್ಲ ನಂದು, ಒಳ್ಳೇದಾಗೋದೆಲ್ಲ ನಿಂದು ಅಲ್ವಾ? ಆಯ್ತಾಯ್ತು. ಡಿಫ್ರೆನ್ಸ್ ಇರ್ಬೇಕಲ್ಲ ದೇವ್ರಿಗೂ ದೆವ್ವಗೂ. ಹಂಗೆ ಐ ಆಮ್ ಹ್ಯಾಪಿ ಟು ಬಿ ದೆವ್ವ. ಜನ ದೆವ್ವ ಗೆದ್ರವಷ್ಟು ದೇವ್ರು ಗೆದ್ರಲ್ಲ, ಗೊತ್ತಾ? ದೇವ್ರು ಬರ್ತೈತೆ ಅಂದರೆ ಜನ ತುಂಬ್ಕೊಂತಾರೆ. ಅದೇ ದೆವ್ವ ಬರ್ತೈತೆ ಅಂದರೆ ಅಡ್ರೆಸ್ಗಿಲ್ದಂಗೆ ಓಡೋಯ್ತಾರೆ. ಅದು ಹವಾ ಅಂದರೆ. ಈ ಬಿಸಿಲು ನೋಡು, ಬರುತ್ತೆ ಹೋಗುತ್ತೆ. ಹಬ್ಬ ಮೋಡ ಏನು ಇದು ವೈಟ್ಗೆ ಫುಲ್ ಬ್ಲೂ ಆ್ಯಂಡ್ ವೈಟ್ ಎಷ್ಟು ಚೆನ್ನಾಗಿದೆ. ಕ್ಲೌಡ್ಸ್ ಮೂವ್ ಆಗ್ತಾ ಇದೆ ಅಂದರೆ ಮಳೆ ಬರೋದು ಪಕ್ಕ. ಇಲ್ಲ, ಮೂವ್ ಆಗ್ತಾ ಇದೆ. ಏನು ಹಿಂಗೆ? ಅದೇ ಮೂವ್ ಆಗ್ತಾ ಇದೆ ಎಂದು ನೋಡು. ಅದು ಹಂಗೆ ನೋಡು, ಆ ಬ್ಲೂ ಕಲರ್ ಹಿಂಗೆ ಮೂವ್ ಆಗ್ತಾ ಇದೆ, ವೈಟ್ ಕಲರ್ ಹಂಗೆ ಮೂವ್ ಆಗ್ತಾ ಇದೆ. ಕ್ಲೌಡ್ಸ್ ನೋಡೋಕ್ಕೆ ಚಂದ. ನಡಿ. A few moments later. ಬಂದರು, ಒಂದು ಶಾರ್ಟ್ ಬ್ರೇಕ್ ಕರ್ಕೊಂಡೋಗಿ 1 ರೌಂಡ್ ಹಾಕಿಸ್ಕೊಂಡು. ಸಾಕಷ್ಟು ಜಾಸ್ತಿ ಓಡಾಡೋದು. ಬಿಸಿಲು ಐತೆ. ಇವಾಗ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಇದೀವಿ ಮನೆಗೆ. ಮೊದಲು ಥರ ಜಾಸ್ತಿ ಒಟ್ಟೊಟ್ಟಿಗೆ ಹೋಗಲ್ಲ, ಅವಾಗ ಒಂದೊಂದು ರೌಂಡ್ ಹೋಗ್ತಾ ಇರೋದು. ಈಗ ಒಂದು 4-5 ದಿನದಿಂದ. ಯಾಕೆಂದರೆ ಸಂಜೆ ಟೈಮು ಮಳೆ ಸ್ಟಾರ್ಟ್ ಆಗಿ ಹೋಗ್ತಾ ಇದೆ ಒಂದು 2-3 ಡೇಸಿಂದ. ಅದರಲ್ಲೂ ನೆನ್ನೆ ಅಂತೂ ಸಿಕ್ಕಾಬಟ್ಟೆ ಅಲ್ವಾ? ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಸಂಜೆ ಟೈಮು. ಇವತ್ತು ಸಾಯಂಕಾಲ ಜಾಸ್ತಿ ಮಳೆ ಬರುತ್ತೆ. ನಾವೆಲ್ಲೋ ಆಚೆ ಹೋಗಬೇಕಿತ್ತು, ಮೋಸ್ಟ್ ಪ್ರಾಬಬ್ಲಿ ಆಗಲ್ಲ ಅನ್ಕೊಂತೀನಿ. ಇದು ಸ್ವಲ್ಪ ಸೆಕೆನೂ ಆಗ್ತೈತೆ ಇವತ್ತು. ತುಂಬಾ ಸೆಕೆ ಇದೆ, ಆದರೆ ನೀವು ನಮಗೆ ಫ್ಯಾನ್ ಹಾಕೊಂಡ್ಬಿಡಲ್ಲ, ಅದೇ ಬೇಜಾರು. ಹಾಕೊಂಡಿದೀಯಲ್ಲ ಮನು, ಅದೇನು ಫ್ಯಾನ್ ಹಾಕೋರೆ ಅಂತಾರ. ಅದನ್ನ ನಾನು ಉಫ್ ಊದಿದ್ರೇನೆ ಎಷ್ಟೋ ಗಾಳಿ ಬರ್ತದೆ, ಅದು ಏನೂ ಬರಲ್ಲ. ಅಷ್ಟು ಸಾಕು. ಹಂಗಿದ್ದಾಗಲೇ ಅದು ತಣ್ಣಗಾಗೋದು. ಜೋರಾಗಿ ಹಾಕೋಬಿಟ್ರೆ ಏನು ಗೊತ್ತಾ, ಬರೋ ಅಂತ ಗಾಳಿ ಬೀಸತ್ತೆ, ಅದು ತಣ್ಣಗಾಗಲ್ಲ, ಚಳಿ ಸ್ಟಾರ್ಟ್ ಆಗತ್ತೆ. ಕೂಲ್ ಬ್ರೀಸ್ ಕೊಡತ್ತಿದ್ದು. ಯಾವ ಬ್ರೀಸು ಕೊಡ್ತಿಲ್ಲ. ಆಫೀಸ್ ಕೆಲಸದಲ್ಲಿ ಮುಳುಗೋಗ್ಬಿಟ್ರೆ ಹಂಗೆ ಮುಳುಗೋಗ್ಬಿಡೋದೇನೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕೆಲಸ ಮಾತ್ರ ಇನ್ನೂ ಏನೋ ಆಗೇ ಇಲ್ವೇನೋ ಅನ್ನಿಸ್ತಾ ಇರುತ್ತೆ. ಇದೇ ಆಗೋದು. ಕಣ್ಣೊಡಿತೈತೆ ಮನು ನಿನಗೆ? ಕಣ್ಣೊಡಿತೈತೆ ನಿನಗೆ? ಎಂತ ಕೆಟ್ಟ ಬುದ್ಧಿ ಇರ್ಬೇಕು ಅದಕ್ಕೆ ಅಲ್ವಾ? ಇನ್ಯಾರು ಸಿಕ್ಲಿಲ್ಲ ಅಂತ ನಿನಗೆ ಹೊಡಿತೈತೆ. ಅದೇ ಖುಷಿಗೆ ಅದಕ್ಕೆ ಹೋಗ್ತಾ ಇದ್ದೀವಿ. ನೀವು ಹೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ ಮನು. ಕಾಫಿ ಟೈಮ್ ಆಗಿದೆ ಅವ್ರಿಗೆ. ನಾನೇ ಟೈಮ್ ನೋಡ್ಕೊಂಡು ಆ್ಯಕ್ಚುಲಿ ಕಾಫಿ ಇಡೋದಕ್ಕೆ ಅಂತಲೇ ಇದ್ದೆ. ಮೊದಲು ಹಾಲು ಬಿಸಿಗೆ ಇಟ್ಬಿಡೋದು. ಹಾಲು ಬಿಸಿಗಿಟ್ಟಿದ್ದೀನಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ ನಿಧಾನಕ್ಕಾಗಲಿ ಅಂತ. ಜಾಸ್ತಿ ಫ್ಲೇಮ್ ಇಟ್ಟರೆ ಅದು ಫುಲ್ ಕರುಕ್ಲಾಗೋಗ್ಬಿಡುತ್ತೆ, ಆಮೇಲೆ ನನಗೆ ತಿಕ್ಕೋದಕ್ಕೆ ಕಷ್ಟ.
ಈ ಗ್ಯಾಪಲ್ಲಿ ಒಂದು ವಿಷಯ ಶೇರ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸುಮಾರು ದಿನದಿಂದ ನನಗೂ ಮನಗೂ ಒಂದು ಥಾಟ್ ಬರ್ತಾ ಇದೆ. ಎಷ್ಟೋ ದಿನ ಅನ್ಕೊಂಡಿದ್ದೆ ಶೇರ್ ಮಾಡೋಣ ಕೇಳೋಣ ಅಂತ, ಬಟ್ ಯಾಕೋ ಇವತ್ತು ಅನ್ನಿಸ್ತಾ ಇತ್ತು ಫಸ್ಟ್ ನಾವೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ಟಿಗೆ ಬರಬೇಕಲ್ವಾ. ಏನು ಮನು, ನಾವು ಸುಮಾರು ದಿನದಿಂದ ಡಿಸ್ಕಸ್ ಮಾಡ್ತಾ ಇದ್ವಲ್ಲ ಒಂದು ಟಾಪಿಕ್ ಬಗ್ಗೆ, ಅದನ್ನ ಶೇರ್ ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ಹೇಳ ಆ್ಯಕ್ಚುಲಿ ಅದು ಏನೇನೋ ಅನ್ಕೊಂಡು ಮಾಡಿಫಿಕೇಶನ್ ಮಾಡಿಕೊಂಡು ಕೊನೆಗೆ ಈ ಐಡಿಯಾ ಚೆನ್ನಾಗಿದೆಯಾ ಅಂತ ಅನ್ನಿಸ್ತಾ ಇದೆ. ಏನಿಲ್ಲ, ಫಸ್ಟ್ ಅನ್ಕೊಂಡ್ವಿ ಯಾವ್ದಾದ್ರು ಒಂದು ಟಾಪಿಕ್ ತಗೊಂಡು ಕುತ್ಕೊಂಡು ಮಾತಾಡ್ಬಿಟ್ಟು ಅದು ವಿಡಿಯೋ ಪೋಸ್ಟ್ ಮಾಡೋಣ ಅಂತ. ಸರಿ ಅನ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಕೈಂಡ್ ಆಫ್ ಪಾಡ್ಕಾಸ್ಟ್ ಅಂತಾನೆ ಅನ್ಕೊಳ್ಳಿ. ಆಮೇಲೆ ಅನ್ನಿಸ್ತು ಅದು ಎಂಗೇಜಿಂಗ್ ಆಗಿರಲ್ವೇನೋ, ಎಲ್ಲರೂ ಅದೇ ಥರ ಮಾಡ್ತಾರೆ, ಕುತ್ಕೊಂತಾರೆ, ಏನೋ ಇಲ್ಲ ಯಾರನ್ನೋ ಗೆಸ್ಟ್ನ ಕರೆಸಿ ಮಾತಾಡ್ತಾರೆ, ಇಲ್ಲಾಂದ್ರೆ ಏನೋ ಒಂದು ಟಾಪಿಕ್ ತಗೊಂಡು ಮಾತಾಡ್ತಾರೆ. ಅದು ಅಷ್ಟು ಇಂಟ್ರಾಕ್ಟಿವ್ ಆಗಿರಲ್ವೇನೋ, ಒಂದು ಏನಂತಾರೆ ಅದು ಕನೆಕ್ಷನ್ ಇರಲ್ವೇನೋ ಅಂತ ಅನ್ನಿಸ್ತಾ ಇತ್ತು. ಹಂಗೆ ಯಾವ ಥರ ಡಿಫ್ರೆಂಟ್ ಆಗಿ ಮಾಡ್ಬೋದು, ಚೆನ್ನಾಗಿರತ್ತಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಕೊನೆಗೆ ಮನುಗೆ ಒಂದು ಪ್ಲಾನ್ ಬಂದಿದೆ. ಏನ್ ಮನೋದು ಹೇಳು, ನೀನೇ ತಾನೇ ಐಡಿಯಾ ಹಂಗೆ. ಇವ್ರು ಐಡಿಯಾ ಕೊಡ್ತಾರೆ, ನಾವು ಇವ್ರ ಅಸಿಸ್ಟೆಂಟ್, ಇವ್ರು ಏನ್ ಹೇಳ್ತಾರೆ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಕರೆಕ್ಟ್ ಅಂತೆ ಕೂತ್ಬಿಡ್ತೀನಿ. ಅಸಿಸ್ಟೆಂಟ್ ಅಂದ್ರೆ ಕರೆಕ್ಟ್ ಅಂತೆ. ಲೈವ್ ಡಿಸ್ಕಷನ್ ಅಂದ್ರೆ ಲೈವ್ ನಲ್ಲಿ ನಿಮ್ಗಳ ಜೊತೆ ಮಾತಾಡೋಣ ಅಂತ ಅವರು ರಬ್ಬರ್ ಹೇಳ್ದಂಗೆ ಎಳಿತಾರೆ, ನಾನೇ ಶಾರ್ಟ್ ಆಗಿ ಹೇಳ್ತೀನಿ. ಏನು ಯೋಚನೆ ಮಾಡ್ತಾ ಇದ್ದೋ ಅಂದರೆ, ಈಗ ಲೈವ್ ಬರ್ತೀವಲ್ವಾ, ಎಷ್ಟೋ ಸರಿ ಲೈವ್ ಬರ್ತೀವಿ, ಮಾತಾಡ್ತೀವಿ, ಒಂದೊಂದ್ಸರಿ ಏನು ಟಾಪಿಕೇ ಇರಲ್ಲ ಅಲ್ಲಿ ಮಾತಾಡೋಕ್ಕೆ. ಕಾಫಿ ಆಯ್ತಾ, ಏನು ಮಾಡ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ, ಇಷ್ಟರಲ್ಲೇ ಸುತ್ತಾಡ್ತಾ ಇರ್ತೀವಿ. ಯಾರು ಕನೆಕ್ಟ್ ಆಗಿದ್ದೀರಾ ಹೇಳಿ, ಯಾರು ಲೈವ್ ಬಂದಿದ್ದೀರಾ ಹೇಳಿ, ಬರೀ ಇದ್ರಲ್ಲೇ ಸುತ್ತಾಡ್ತಾ ಇರ್ತೀವಿ. ಅದಕ್ಕೆ ಬಟ್ ನಮಗೆ ಲೈವ್ ಬರಬೇಕು ಅಂತ ಆಸೆ, ಬರೀ ಇದ್ರಲ್ಲೇ ಇರತ್ತಲ್ಲ ಅಂತ ಅನ್ಕೊಂಡು ಎಷ್ಟೋ ಸರಿ ಬರಬೇಕು ಅನ್ಸಿದ್ರು ಅಯ್ಯೋ ಬೇಡ ಬಿಡು ಅಂತ ಡ್ರಾಪ್ ಮಾಡ್ತೀವಿ. ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ, ಏನಕ್ಕೆ ಸುಮ್ಮನೆ ಲೈವ್ ಹೋಗೋದು, ಅದ್ರ ಬದಲು ಒಂದು ಟಾಪಿಕ್ ಜೊತೆ ಹೋಗೋಣ. ಅದೇನಾದ್ರೂ ಆಗಿರ್ಬೋದು ಟಾಪಿಕ್, ಬಟ್ ಯಾರದೇ ಪರ್ಸನಲ್ ಲೈಫ್ ಆಗಿರಲ್ಲ, ಜನರಲ್ ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಾತ್ರ ಸುಮ್ಮನೆ ಕುತ್ಕೊಂಡು ಆಟೆ ಹೊಡಿಯೋ ಥರ. ಸೊ ಆ ಟಾಪಿಕ್ ಬಗ್ಗೆ ಮಾತಾಡೋಣ. ಅವಾಗ ನೀವೂ ಆ ಕಡೆಯಿಂದ ಹೇಳ್ತಾ ಇರ್ತೀರಾ, ನೀವು ಮಾತಾಡೋಕ್ಕಾಗಲ್ಲ ಆಬ್ವಿಯಸ್ಲಿ ಲೈವ್ ಅಲ್ಲಿ, ಕಮೆಂಟ್ ಏನಂತಾರೆ ಮೆಸೇಜ್ ಹಾಕಿ ಹೇಳ್ತಾ ಇರ್ತೀರಾ, ನಾವು ಈ ಕಡೆಯಿಂದ ನಾವಿಬ್ರು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಒಂಥರ 2-way ಕಮ್ಯುನಿಕೇಶನ್ ತರ ಆಗಿರುತ್ತೆ, ಚೆನ್ನಾಗಿರತ್ತೇನೋ ಅಂತ ಅನ್ನಿಸ್ತಾ ಇದೆ. ಡಿಫ್ರೆಂಟ್ ಆಗಿ ಅದು ಇನ್ನೂ ಕರೆಕ್ಟ್ ಆಗಿ ಫುಲ್ ಆಗಿ ಹೇಳಲ್ಲ. ಲೈವ್ ಬಂದಿದ್ದ ದಿನ ನೀವು ಬನ್ನಿ, ಜಾಯಿನ್ ಆಗಿ ಅಲ್ಲೇ ಹೇಳ್ತೀವಿ ಏನು ಹೆಂಗೆ ಇಂಟ್ರಾಕ್ಷನ್. ಟ್ವಿಸ್ಟ್ ಚೆನ್ನಾಗಿರತ್ತೆ. ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಟ್ವಿಸ್ಟ್ಗಳು ಇಟ್ಟಿದ್ದಾರೆ ಮನು, ಅದನ್ನ ಲೈವ್ ಅಲ್ಲೇ ಹೇಳ್ತಾರೆ. ನಾವು ನೆಕ್ಸ್ಟ್ ಯಾವಾಗ ಹೋಗೋದು ಲೈವ್ ಅದು ಇನ್ನೂ ಡಿಸೈಡ್ ಮಾಡಿಲ್ಲ ಅಲ್ಲ, ಇನ್ನೊಂದು ಸ್ವಲ್ಪ ಸರ್ವೆ ಮಾಡೋದು. ಇನ್ನು ಅವರು ಮನು ಯಾವ ತರ ಐಡಿಯಾ ವರ್ಕೌಟ್ ಆಗತ್ತೆ, ಎಫೆಕ್ಟಿವ್ ಆಗಿರತ್ತಾ, ಅದನ್ನೆಲ್ಲ ಇನ್ನೂ ಚೆಕ್ ಮಾಡ್ತಿದ್ದಾರೆ. ಇಬ್ರು ಕುತ್ಕೊಂಡು ಇನ್ಪುಟ್ಸ್ಗಳು ತಗೊಂತಾ ಇದೀವಿ, ಕೊಡ್ತಾ ಇದೀವಿ ಒಬ್ರಿಗೊಬ್ರು. ನಾನೆಲ್ಲ ಏನ್ ಸರ್ವೆ ಮಾಡ್ತಾ ಇಲ್ಲ, ನನ್ಗೆ ಅಷ್ಟು ಟೈಮ್ ಇಲ್ಲ. ಮನು ಫ್ರೀ ಟೈಮಲ್ಲಿ ಗ್ಯಾಪ್ ಅಲ್ಲಿ ಮಾಡ್ತಿದ್ದಾರೆ, ಡಿಸ್ಕಸ್ ಮಾಡ್ತಾ ಇದೀವಿ. ಬಟ್ ಇದನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಅನ್ಕೊಂತಾ ಇದೀವಿ. ಹೇಗಿರತ್ತೋ ಏನೋ ನೋಡೋಣ. ಸೊ ನೆಕ್ಸ್ಟ್ ಲೈವ್ ಬಂದ್ರೆ ಕಮ್ಯುನಿಟಿ ಪೋಸ್ಟ್ ಅಂತೂ ಹಾಕ್ತಿವಿ. ಇನಿಷಿಯಲ್ ಅಲ್ಲಿ ಏನ್ ಟಾಪಿಕ್ ಅಂತ ಹೇಳ್ತೀವ? ಇಲ್ಲ, ಫಸ್ಟ್ ಒಂದ್ 2-3 ಲೈವ್ ಅಲ್ಲಿ ಹೇಳಲ್ಲ, ಲೈವ್ ಅಲ್ಲಿ ಕಮ್ಯುನಿಟಿನಲ್ಲಿ. ಆಮೇಲೆ ಕಮ್ಯುನಿಟಿ ಪೋಸ್ಟ್ ಡೈರೆಕ್ಟ್ ಆಗಿ ಟಾಪಿಕ್ ಹಾಕ್ತಿವಿ. ಅದು ಟಾಪಿಕ್ ಮೇಲೆ ನೀವು ರೆಡಿ ಆಗಿರಿ, ಬನ್ರಿ, ಇಬ್ರು ಕೂತ್ಕೊಂಡು ಮಾತಾಡೋಣ. ಅಂಡ್ ಇನ್ನು ಯಾವ ಡೇ ಅಂತೆಲ್ಲ ಇನ್ನೂ ಡಿಸ್ಕಸ್ ಮಾಡ್ತಾ ಇದ್ವಿ. ನಾವು ಕನ್ವೀನಿಯಂಟ್ ಡೇ ನೋಡ್ಕೋಬೇಕಲ್ವ, ಟೈಮು ಡೇ ಎಲ್ಲ. ಈಗ ವೀಕ್ ಡೇಸ್ ಬಂದರೆ ಆಬ್ವಿಯಸ್ಲಿ ನಮಗಂತೂ ಆಗಲ್ಲ, ನಿಮಗೂ ಆಗಲ್ಲ, ಎಲ್ಲ ವರ್ಕಲ್ಲಿ ಬ್ಯುಸಿ ಇರ್ತೀವಿ, ಟಯರ್ಡ್ ಆಗಿರ್ತೀವಿ. ಇನ್ನು ವೀಕೆಂಡಲ್ಲಿ ಬಂದರೆ ಯಾವ ಟೈಮಲ್ಲಿ ಬರಬೇಕು ಅದನ್ನ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಅದನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಫೈನಲಿ ಒಂದು ಹೇಳ್ತೀವಿ ಹಿಂಗೆ ಅಂತ. ಸದ್ಯಕ್ಕೆ ಇದು ಪ್ಲಾನಿಂಗ್ ನಡೀತಾ ಇದೆ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಬ್ಲಾ 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 ಅಂತ ಇದ್ದೀನಿ, ಹೋಗಿ ಕಾಫಿ ಮಾಡಿ. Si tu papi te paga todos los biles, estoy puesto para darte miles, pa' asegurarte que yo te puedo cuidar. Es que no quiero gastar ni un segundito más investigando. Oh my God, thank you very much. ವೆಲ್ಕಮ್. ಹೇಳ್ಬೇಕು ನೀನು ಥ್ಯಾಂಕ್ಸ್ ಹೇಳ್ಬೇಕು, ಮಾಡ್ಕೊಟ್ಟಿರೋಳು ನಾನು. ಹೌದು, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕು. ನೀನು ನೀವು ಇಂಗ್ಲಿಷ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ನಾವು ಓದಿರೋದು ಕನ್ನಡ, ಪಕ್ಕಾ ಲೋಕಲ್ ಕನ್ನಡ ಮೀಡಿಯಂ, ಅರ್ಧಂಬರ್ಧ ಹೇಳ್ಕೊಟ್ಟಿರೋದು. ಅದಕ್ಕೆ ಹೌದು. ಮನೆ ತುಂಬ ಘಮ 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 ಸ್ಮೆಲ್ಲು, ಚಪಾತಿ ಸ್ಮೆಲ್ಲು. ಏನಪ್ಪ ರೀಸನ್ ಅಂದ್ರೆ, ಪಕ್ಕದ ಮನೇಲಿ ಯಾರೋ ಚಪಾತಿ ಮಾಡ್ಕೊಂಡು ತಿಂತಿದ್ರಂತ. ಅದಕ್ಕೆ ಮಂಜುಗೆ ಆಸೆ ಆಗ್ಬಿಟ್ಟಿದೆ ಚಪಾತಿ ತಿನ್ಬೇಕು ಅಂತ. ಟೈಮ್ 7:15, 5:15 ಏನೋ ಕಿಚನ್ಗೆ ಹೋಗ್ಬಿಟ್ಟು ಸೈಲೆಂಟಾಗಿ ಚಪಾತಿ ಮಾಡ್ಕೊಂಡು ಬಂದು ತಿಂದು ಕುಂತ್ಕೊಂಡು ಕೆಲಸ ಮಾಡ್ತಾವೆ. ಅದು ಕೆಲಸ ಹೆಂಗೆ ಮಾಡ್ತಾವ್ರು ಗೊತ್ತಾ ಅವರು? ಅದನ್ನ ಯಾಕೆ ಆಫ್ ಮಾಡ್ತಾರೆ?
ಕಾಪಿರೈಟ್ ಬೀಳುತ್ತೆ ನಿನಗೆ. ಹಂಗೆ ಅಲ್ಲಿ ಅವರು ಅದನ್ನ ನೋಡ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊಂಡು ಒಂದು 8-10 ಚಪಾತಿ ತಿಂದು 8-10 ಚಪಾತಿ ಎಷ್ಟು ಹಂಗೆ ಒಂದು ಅದೇ ಪೀಸ್ ಮಾಡಿದ್ಮೇಲೆ ಒಂದು 8-10 ಪೀಸ್. ಹಾಗೆ ಅಲ್ಲಿ ಪಕ್ಕ ಯಾರಾದ್ರೂ ಮಾತಾಡ್ತಾ ಇದ್ರೆ ಹಿಂಗೆ ವಿತ್ ಮ್ಯೂಸಿಕ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಹೊಟ್ಟೆ ಹಸಿವು ಜಾಸ್ತಿ ಆಗ್ಬಿಡುತ್ತೆ. ಇಲ್ಲ ಒಟ್ಟೆ ಅದೇ ಇವತ್ತು ಉಪ್ಪಿಟ್ಟು ತಿಂದ್ವಲ್ಲ ಅದಕ್ಕೂ ಏನು ಹೊಟ್ಟೆ ಹಸಿವಾಗ್ಬಿಟ್ಟು. ಉಪ್ಪಿಟ್ಟು ತಿಂದಿರೋದಕ್ಕೆಲ್ಲ ಪಕ್ಕದ ಮನೇಲಿ ಚಪಾತಿ ಆಗಿರೋದಕ್ಕೆ ಬೆಳಗ್ಗೆ ಅದನ್ನೇ ನೀನು ಒಂದು 50 ಸರಿ ಹೇಳ್ತಿದ್ದಲ್ಲ, ಪಕ್ಕದ ಮನೇಲಿ ಚಪಾತಿ, ಪಕ್ಕದ ಮನೇಲಿ ಚಪಾತಿ. ಡೈಲಿ ಚಪಾತಿ ಮಾಡ್ತಾರೆ. ನಾನು ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತೀನಲ್ಲ, ಅವಾಗ ಹೇಳಲ್ಲ 8 ಗಂಟೆಗೆ ಎದ್ದೇಳ್ತೀನಲ್ಲ, ಡೈಲಿ ಚಪಾತಿ ಸುಡ್ತಿರೋ ಸ್ಮೆಲ್ ಬರುತ್ತೆ, ಘಮ ಘಮ ಘಮ. ನಂಗೆ ಮೊದಲೇ ಚಪಾತಿ ಇಷ್ಟನಾ. ನಾನ್ ವೆಜ್ಗೂ ಅಷ್ಟು ಟೆಂಪ್ಟ್ ಆಗಲ್ವ, ನಮ್ಗೆ ಟೆಂಪ್ಟ್ ಆಗ್ತಾ ಇದೀನಿ ಚಪಾತಿಗೆ. ತಿಂದೆ ಹಂಗೆ. ಸೊ ಅದಕ್ಕೋಸ್ಕರ ಮಂಜು ಅವರು ಅವ್ರಿಗೋಸ್ಕರ ಅಂತ ಚಪಾತಿ ಮಾಡ್ಕೊಂಡು ತಿಂದಿದ್ದಾರೆ. ಸಂತೋಷ ನಮಗೆ. ಅದ್ರ ಜೊತೆಗೆ ಏನಂದ್ರೆ ನಮ್ಮ ಫೇವ್ರೆಟ್ ಟೊಮೊಟೊ ಗೊಜ್ಜು ಮಾಡ್ಕೊಂಡು ತಿಂದ್ಬಿಟ್ಟವ್ರ. ನಮ್ಗೆ ಟೊಮೊಟೊ ಗೊಜ್ಜು ಕೊಡ್ಲೇ ಇಲ್ಲ. ಇಲ್ಲಿ ನೋಡಿ ಟೊಮೊಟೊ ಗೊಜ್ಜು ಖಾಲಿ ಇಟೇಟಿದೆ. ಅದು ಅವ್ರಿಗೆ ಇನ್ನೂ 2 ಚಪಾತಿ ಉಳಿದಿದೆ, ಅದನ್ನ ತಿನ್ನಕ್ ಬೇಕಂತೆ. ಸೊ ಇವಾಗ ನಮಗೆ ಟೊಮೊಟೊ ಗೊಜ್ಜು 2-3 ವಾರ ಮೇಲಾಗೋಯ್ತು ನಾನು ಟೊಮೊಟೊ ಗೊಜ್ಜು ತಿಂದು. ಅಲ್ಲಪೇ ನಾನು ಟೊಮೊಟೊ ಗೊಜ್ಜು ತಿಂದು ಮಿನಿಮಮ್ ಒಂದು 3-4 ವಾರ ಆಗಿದೆ. ನಿನಗೆ ಟೊಮೆಟೊ ಗೊಜ್ಜು ಮಾಡಿಟ್ರೆ ಸಾಂಬಾರು ಯಾರು ಖಾಲಿ ಮಾಡ್ತಾರೆ? ಅದಕ್ಕೆ ನಿನಗೆ ಅನ್ನಕ್ಕೆ ಮುದ್ದೆಗೆ ಟೊಮೆಟೊ ಗೊಜ್ಜು ಅಂತೆ ಸಾಂಬಾರು. ನೋಡಿ ನಿಮ್ಮನೇಲೂ ಹಿಂಗೆ ಮಾಡ್ತಾರಾ ಹೇಳಿ. ನಮಗೆ ನೋಡಿ ಹಿಂಗೆ ಮಾಡ್ತಾರೆ. ನಮ್ಮ ಫೇವ್ರೆಟ್ನ ನಮಗೆ ಕೊಡದಂಗೆ ಅವ್ರು ಮಾತ್ರ ಮಾಡ್ಕೊಂಡು ತಿಂತಾರೆ. ಮೊದಲು ಟೊಮೆಟೊ ಗೊಜ್ಜು ಅಂದ್ರೇ ಆಗ್ತಾ ಇರಲಿಲ್ಲ ಮಂಜುಗೆ, ಅಲ್ವಾನಪ್ಪ? ಇಲ್ಲ ಟೊಮೆಟೊ ಗೊಜ್ಜು ಈಗ ನಂಗೆ ರೈಸ್ಗೆಲ್ಲ ನೀನ್ ತಿಂತೀಯಲ್ಲ ಆ ಥರ ಇಷ್ಟ ಆಗಲ್ಲ. ಚಪಾತಿ ಟೊಮೆಟೊ ಗೊಜ್ಜು ಅಂದ್ರೆ ಅದು ಎನಿ ಟೈಮ್ ಕಾಂಬಿನೇಷನ್. ಅದು ನಮ್ಗೆ ನೋಡಪ್ಪ ಟೊಮೊಟೊ ಗೊಜ್ಜು ಇದ್ರೆ ಅದನ್ನ ಬೇಕಾದ್ರೆ ರೈಸ್ಗೂ ತಿಂತೀನಿ, ಚಪಾತಿಗೂ ತಿಂತೀನಿ. ಬರೀ ಹಂಗೆ ಬೆರಳಲ್ಲಿ ಹಾಕೊಂಡು ನೆಕ್ಕೊಂಡು ತಿನ್ಬೇಕಾದ್ರು ಹಂಗೂ ತಿಂತೀನಿ. ರೈಸ್ಗೆಲ್ಲ ಇಷ್ಟ ಆಗಲ್ಲ. ನಮ್ಮಮ್ಮ ಹಾಕೋ ಅಕ್ಕಿ ರೊಟ್ಟಿಗೆ ನಾನ್ ಮಾಡೋ ಚಪಾತಿ ಹಂಗೆ ಟೊಮೆಟೊ ಗೊಜ್ಜು. ನೋಡಿ ಹಿಂಗೆ ಮಂಜು ಅವ್ರದ್ದು ಸಿಚುವೇಶನ್. ಎನಿವೇಸ್ ಗೊತ್ತಿಲ್ಲ, ಟೈಮ್ 7:15 ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಇದು ಇವಾಗ ಸಾಯಂಕಾಲ ಆಗಿ ರಾತ್ರಿ ಹತ್ರ ಹೋಗ್ತಾ ಇದ್ದೀರಾ. ನಮ್ಗೆ ಇದು ಇನ್ನು ಮಧ್ಯಾಹ್ನದ ಲೆಕ್ಕ. ಕುಂತ್ಕೊಂಡಿದೀವಿ, ಕೆಲಸ ಸ್ಟಾರ್ಟ್ ಆಯ್ತು, ಕೆಲಸ ಮಾಡ್ಕೊತಕೊಂಡು ಕುಂತಿದೀವಿ. ನೋಡೋಣ ಹೆಂಗ್ ಹೋಗೋದು ಇನ್ನು ಅಂತ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.